ಮ್ಯಾಮ್ ನಂದು ಒಂದು ಮ್ಯಾರೇಜ್ ಇದೆ, ಅದಕ್ಕೆ Okay. ನನಗೆ ಹೇರ್ ಸ್ಟೈಲು ಮತ್ತೆ ಸ್ಯಾರಿ ಟಾಪಿಂಗ್ ಬೇಕಿತ್ತು. ಓಕೆ ಫೈನ್. ನೀವು ಯಾವ ಡೇಟ್ ಆ್ಯಕ್ಚುಲಿ? ಆ್ಯಕ್ಚುಲಿ 21st ಮೇ. 21st ಮೇ ಇರೋದು. ಹಾ. ಲೊಕೇಶನ್ ಎಲ್ಲಿರೋದು? ಲೊಕೇಶನ್ ಬೆಂಗಳೂರು. ಬ್ಯಾಂಗ್ಳೂರ್ ಲೊಕೇಶನ್. ಬ್ಯಾಂಗ್ಳೂರಲ್ಲಿ ಯಾವ ಏರಿಯಾ? ಬ್ಯಾಂಗ್ಳೂರಲ್ಲಿ ಪಿಣ್ಯ. ಪೀಣ್ಯ. ಓಕೆ, ಯೂಶಲಿ ಏನು ಗೊತ್ತಪ್ಪ, ನಿಮಗೆ ಲುಕ್ಸ್ ಅಂತ ಬಂದಾಗ ನಿಮ್ಗೆ ಯಾವ್ದು ಪರ್ಟಿಕ್ಯುಲರ್ ಏನಾದರೂ ರೆಫರೆನ್ಸ್ ಇದೆಯಾ ಇಲ್ಲ ಏನಿದೆ? ರೆಫರೆನ್ಸ್ ಇದ್ರೆ ಈಸಿ ಆಗುತ್ತೆ, ನಿಮ್ಮ ಮೈಂಡ್ ಗೊತ್ತಾಗುತ್ತೆ ನನಗೆ. ರೆಫರೆನ್ಸ್ ಇದೆ, ಇಬ್ರಿಗೂ ಮಾಡ್ಬೇಕಿತ್ತು. ನಮ್ಮ ಸಿಸ್ಟರ್ದು ಮ್ಯಾರೇಜ್ ಇರೋದು. ಓಕೆ ನಮಗೆ ಸಂಗೀತಂಗೆ, ರಿಸೆಪ್ಷನ್ ಮತ್ತೆ ಮುಹೂರ್ತಂಗೆ ಓಕೆ. ಬೇಕಿತ್ತು. ಅಲ್ಲಿಗೆ 3 ಲುಕ್ಸ್, 3 looks ಬೇಕಿತ್ತು. ಸಂಗೀತ, ರಿಸೆಪ್ಷನ್ ಮತ್ತೆ ಮುಹೂರ್ತ, 3 ಲುಕ್ಸ್ ಬೇಕಂತ ಕೇಳ್ತಿದ್ದೆ. ಓಕೆ, ಲುಕ್ಸ್ನ ಬೇಕಾದ್ರೆ ಕಸ್ಟಮೈಸ್ ಮಾಡ್ಬೋದು, ನಾವು ಪ್ರಾಬ್ಲಮ್ ಇಲ್ಲ. ಬಟ್ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಲುಕ್ಸ್ನ ಡಿವೈಡ್ ಮಾಡ್ಬೇಕಾದ್ರೆ ಮೇನ್ ಥಿಂಗ್ ಹೇರ್ ಸ್ಟೈಲ್ ತುಂಬ ಮ್ಯಾಟರ್ ಆಗುತ್ತೆ. ಯಾಕೆಂದ್ರೆ ಮೇಕಪ್ಪಲ್ಲಿ ನಾನು ಅದನ್ನ ಕ್ರಿಯೇಟ್ ಮಾಡ್ಕೊಡ್ತೀನಿ. ನಿಮ್ಗೆ ಏನಾದರೂ ಸ್ಪೆಸಿಫಿಕೇಶನ್ ಹೇರ್ ಸ್ಟೈಲ್ಸ್ ಏನಾದರೂ ಇದ್ರೆ ಅದನ್ನ ತೋರಿಸಿದ್ರೆ ಬೇಕಾದ್ರೆ ನಾನು ಫೈನಲೈಸ್ ಮಾಡೋಣ. ಇದೆ. ಓಕೆ ನನಗೆ ಬೇಬಿ ಹೇರ್ಸ್ ಎಲ್ಲ ತುಂಬಾ ವಿಸಿಬಿಲಿಟಿ ಬರಬಾರ್ದು. ಓಕೆ ಬಟ್ ಫೇಸ್ ಮೇಲೆ ಹೇರ್ಸ್ ಇರ್ಬೇಕು, ಬಟ್ ನಂಗೆ ಡಿಸ್ಟರ್ಬ್ ಮಾಡಬಾರ್ದು. ಓಕೆ ಆ ತರ ಇರ್ಬೇಕು. ಓಕೆ, ನಿಮ್ ರೆಫರೆನ್ಸ್ ತೋರಿಸಿ. ಇದು ಸಂಗೀತಂಗೆ ಅಂತ ಅನ್ಕೊಂಡಿದೀನಿ. ಓಕೆ ಫೈನ್. ನಿಮ್ದು ಯಾವ ಥರ ಕಾಸ್ಟ್ಯೂಮ್ ಇದೆ? ಸಂಗೀತಂ ಲುಕ್ಕಿಗೆ ಕ್ರಾಪ್ ಟಾಪ್ ಇದೆ. ಕ್ರಾಪ್ ಟಾಪ್ ಇದೆ. ಓಕೆ, ಜ್ಯುವೆಲ್ರಿ ಎಲ್ಲ ಯಾವ ಥರ ವೇರ್ ಮಾಡ್ತಾ ಇದ್ದೀರಾ? ಜ್ಯುವೆಲ್ರಿ ಇನ್ನೂ ಅಷ್ಟು ಸೆಲೆಕ್ಟ್ ಮಾಡಿಲ್ಲ, ನೋಡೋಣ Okay. ಯಾವ್ದಿದೆ ಅದು ಹಾಕೊಳ್ಳೋಣ ಅಂತ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಹೇರ್ ಸ್ಟೈಲ್ ಫೈನಲೈಸ್ ಮಾಡಬೇಕು ಅಂತ ಹೇಳಿದ್ರೆ ಜ್ಯುವೆಲ್ರಿನೂ ತುಂಬ ಮ್ಯಾಟರ್ ಆಗುತ್ತೆ. ಓಕೆ, ಸೊ ದಟ್ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಈಗ ನಾವು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡೋಣ, ಹೇರ್ ಸ್ಟೈಲ್ ಈ ಥರ ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡೋಣ. ಬೇಕಾದ್ರೆ ಆಮೇಲೆ ಅದ್ರಲ್ಲಿ ಸ್ಲೈಟ್ಲಿ ವೇರಿಯೇಷನ್ಸ್ ಏನು ಬೇಕೋ ನಾವು ಮಾಡ್ಕೋಬೋದು. ಓಕೆ, ವೇರಿಯೇಷನ್ಸ್ ಅಂದ್ರೆ ನೋಡಿ, ಇಲ್ಲಿ ಇದ್ರಲ್ಲಿ ನೀವು ತೋರಿಸ್ತಿರೋ ರೆಫರೆನ್ಸ್ ಅಲ್ಲಿ ಬಂದ್ಬಿಟ್ಟು ಇದೇನಿದೆ ಮಾಟಿ ಎಲ್ಲ ಏನಿದೆ, ಸೊ ಇದೇ ತರ ಬಂದ್ರೆ ನೀವು ತೋರಿಸಿರೋ ಹೇರ್ ಸ್ಟೈಲ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ನೀವು ಪ್ಲೈನ್ ತಗೊಂಡ್ ಬಂದ್ರಿ ಅಂದ್ರೆ ಲುಕ್ಸ್ ಡಿಫ್ರೆನ್ಸ್ ಆಗುತ್ತೆ. ಅಂದ್ರೆ ನಾರ್ಮಲ್ ಆಗಿ ಬರುತ್ತಲ್ಲ ಆ Sim- ತರದಿದೆ. ಓಕೆ, ಫೈನ್ ಆಗುತ್ತೆ, ಏನ್ ಪ್ರಾಬ್ಲಮ್ ಏನಿಲ್ಲ. ಸೊ ಲೇಸ್ ಎಲ್ಲ ಯಾವ ಕಲರ್ ಬೇಕು ನಿಮ್ಗೆ? ಲೇಸ್ ಎಲ್ಲ ನನ್ನ ಡ್ರೆಸ್ ಯೆಲ್ಲೋ ಕಲರ್ ಇದೆ. ಬಟ್ ಎಲ್ಲೋ ಚೆನ್ನಾಗಿ ಕಾಣಿಸಲ್ಲ. ಗೋಲ್ಡ್ ಶೇಡ್ಸ್. ಹಾ, ಗೋಲ್ಡ್ ಹೋಗುತ್ತೆ, ಇಲ್ಲ ಸಿಲ್ವರ್ ಹಾ. ಅವೆರಡರಲ್ಲಿ ನಾವು ಮಾಡ್ಬೋದು. ಯಾಕಂದ್ರೆ ಎಲ್ಲೋ ಹಾಕಿದ್ರೆ ಅಷ್ಟು ಲುಕ್ ಬರಲ್ಲ. ಸೊ ದಟ್ ನೀವು ಗೋಲ್ಡ್ ಆರ್ ಸಿಲ್ವರಿಗೆ ಹೋದ್ರೆ ಚೆನ್ನಾಗಿರುತ್ತೆ. ಓಕೆ, ಸೊ ಮಾಡ್ಬೋದು, ನಿಮ್ಮ ಫೇಸ್ ಶೇಪ್ಗೂ ಕೂಡ ಸೂಟ್ ಆಗುತ್ತೆ, ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ತುಂಬಾ ಹಿಂಗೆಲ್ಲ ನಂಗೆ ಇಷ್ಟ ಆಗೋದಿಲ್ಲ ಅಷ್ಟು ಫೇಸ್. ಇಲ್ಲ ಆ ಥರ ನಿಮಗೆ ಬೇಡ ಅಂದ್ರೆ ಸೈಡ್ ಅಲ್ಲಿ ಇರ್ಬೇಕು, ಯಾಕಂದ್ರೆ ನಮ್ಮ ಫೇಸ್ ಎಂಟಿ ಎಲ್ಲ ಫೀಲ್ ಬರುತ್ತೆ. ನಂಗೆ ಸ್ವಲ್ಪ ಹೇರ್ ಇದೆ, ಬಟ್ ತುಂಬಾ ಹೇರ್ ಎಲ್ಲ ಬೇಡ, ಸ್ವಲ್ಪ ಮಾತ್ರ. ಡೆಫಿನೆಟ್ಲಿ ನಾವು ಮಾಡ್ಬೇಕಾದ್ರೆ ಅಲ್ಲೇನೆ ನಿಮ್ಮ ಪ್ರೊಫೈಲ್ ನೋಡ್ಕೊಂಡು ಹೇಗ್ ಬೇಕಂತ ಅಲ್ಲೇ ಕಸ್ಟಮೈಸ್ ಮಾಡ್ತೀವಿ. ಬಟ್ ಏನಂತ ಹೇಳಿದ್ರೆ, ಈ ಹೇರ್ ಸ್ಟೈಲ್ ನಿಮ್ಗೆ ಎಂಟೈರ್ ಕಂಪ್ಲೀಟ್ ಲುಕ್ನ ನಾವು ಕ್ರಿಯೇಟ್ ಮಾಡೋಕ್ಕೆ ಇಟ್ ಟೇಕ್ಸ್ ಹಾರ್ಡ್ಲಿ 1.5 hour ಟೈಮ್. ನೀವು ಆ ಟೈಮ್ನ ನಮಗೆ ಕೊಡಬೇಕಾಗುತ್ತೆ. ಮೇಕಪ್ ಹೇರ್ ಸ್ಟೈಲ್ ನಮಗೆಲ್ಲನೂ ಕಂಪ್ಲೀಟ್ ಮಾಡೋಕ್ಕೆ 1.5 hour ಟೈಮ್ ಬೇಕಾಗುತ್ತೆ. ಆ ಟೈಮ್ನ ನೀವು ನಮಗೆ ಅದೇ ಕೊಡಬೇಕಾಗುತ್ತೆ. ನಂಗೆ ಇದಕ್ಕೆ ಯಾವ್ದೇ ತರ ಎಕ್ಸ್ಟೆನ್ಷನ್ಸ್ ಬೇಡ, ಹೆವಿ ಆಗ್ಬಿಡುತ್ತೆ. ಓಕೆ, ಮಾಡ್ಬೋದು. ಇಲ್ಲಿ ನಿಮ್ಮ ಹೇರ್ ತೋರಿಸಿ ಆ ಥರ ಇದೆ. ಓಕೆ ಓಕೆ, ಮಾಡ್ಬೋದು. ವಿತೌಟ್ ಎಕ್ಸ್ಟೆನ್ಷನ್ ಕೂಡ ನಾವು ಪ್ರಿಪ್ರೇಷನ್ಸ್ ಮಾಡಿಕೊಂಡು ಮಾಡ್ತೀವಿ, ಪ್ರಾಬ್ಲಮ್ ಏನಿಲ್ಲ, ಮಾಡ್ಕೊಡ್ತೀವಿ, ತೊಂದರೆ ಏನಿಲ್ಲ. ಬಟ್ ಸ್ವಲ್ಪ ವೇರಿಯೇಷನ್ಸ್ ಬಂದೇ ಬರುತ್ತೆ ಹೇರ್ ಸ್ಟೈಲ್ ಅಂದಮೇಲೆ. ಬಿಕಾಸ್ ಇದ್ರ ಕಲರು ನಿಮ್ಮ ಹೇರ್ ಕಲರ್ಗೂ ಸ್ಲೈಟ್ಲಿ ವೇರಿಯೇಷನ್ಸ್ ಕಲರ್ ಇರೋದ್ರಿಂದ ನೋಡೋಕ್ಕೆ ಕಲರ್ ವೈಸ್ ಅಲ್ಲಿ ಡಿಫ್ರೆನ್ಸ್ ಬಿಟ್ರೆ ಬೇರೆ ಏನು ಡಿಫ್ರೆನ್ಸ್ ಅನ್ಸಲ್ಲ ನಿಮ್ಗೆ. ಇರುತ್ತಲ್ಲ, ಸ್ಟಾರ್ಟ್ ಆಗಿ ಎಂಡ್ ಆಗೋರ್ಗು ಅದೇ ಇರುತ್ತೆ ಇರುತ್ತೆ. ಸ್ಪ್ರೇಸ್ ನ ಯೂಸ್ ಮಾಡ್ತೀವಲ್ವಾ, ಬಟ್ ನಿಮಗೆ ಸ್ಪ್ರೇಸ್ ಯೂಸ್ ಮಾಡಿದ್ರೆ ಯಾವುದೇ ರೀತಿ ಅಲರ್ಜೀಸ್ ಇಲ್ಲ ಅಲ್ಲ? ಫೈನ್, ಅಲರ್ಜೀಸ್ ಇಲ್ಲ ಅಂತ ಹೇಳಿದ್ರೆ ಯೂಸ್ ಮಾಡ್ಬೋದು. ಏರ್ ಫಾಲ್ ಏನಾದ್ರು ಇಲ್ಲ, ಒನ್ ಟೈಮ್ ಯೂಸ್ ಮಾಡೋದ್ರಿಂದ ಏನು ಹೇರ್ ಫಾಲ್ ಆಗಲ್ಲ. ಗ್ರಾಜುಯಲಿ ರೆಗ್ಯುಲರ್ ಬೇಸಿಸ್ ಅಲ್ಲಿ ನೀವು ಯೂಸ್ ಮಾಡಿದ್ರೆ 100% ಹೇರ್ ಫಾಲ್ ಆಗುತ್ತೆ. ಸೊ ರೂಟಿಗೆ ಜಾಸ್ತಿ ಏನು ಸ್ಪ್ರೇ ಮಾಡಲ್ಲ ನಾವು ಹೇರ್ ಲೆಂತ್ಗೆ ಜಾಸ್ತಿ ಯೂಸ್ ಮಾಡೋದು ಸ್ಪ್ರೇಸ್. ಏನು ಹೇರ್ ಲಾಸ್ ಆಗೋದು ಇಲ್ಲ ಆ ಥರ 99% ಇದುವರೆಗೂ ನಮ್ಗೆ ಯಾವುದೇ ರೀತಿ ಕ್ಲೈಂಟ್ಸ್ ಇಂದ ಪ್ರಾಬ್ಲಮ್ ಬಂದಿಲ್ಲ. ಮಾಡ್ಬೋದು, ಬಟ್ ಬೇಬಿ ಹೇರ್ಸ್ನೆಲ್ಲ ಕೂರ್ಸಕ್ಕೆ ನಿಮಗೆ ಬೇಬಿ ಹೇರ್ಸ್ ಹಂಗೆ ಇದ್ರು ಓಕೆ ಅಂತ ಹೇಳಿದ್ರೆ ಸ್ಪ್ರೇಸ್ ನಾವು ಯೂಸ್ ಮಾಡೋಣ. ಓಕೆ, ಆಫ್ ಮಾಡಪ್ಪ ನಿಮಿಷ. ಈ ಸ್ಟೈಲ್ ಬೇಕಾ? ಇದು ರಿಸೆಪ್ಷನ್ಗ? ಹಾ ಮ್ಯಾಮ್, ಓಕೆ, ರಿಸೆಪ್ಷನ್ ಏನ್ ಹೇರ್ ಸ್ಟೈಲ್ ಇದೆ? ಸಾರಿ, ಇದೇನಿದೆ, ಡ್ರೆಸ್ ಏನಿದೆ? ಡ್ರೆಸ್ಸು ಗೌನ್ ಮ್ಯಾಮ್. ಗೌನ್ ಇದೆಯಾ? ಓಕೆ, ಬಟ್ ಗೌನ್ಗೆ ಅಂತ ಹೇಳಿದ್ರೆ ನೀವು ಬೇರೆ ಸ್ಟೈಲಿಗೆ ಹೋಗ್ಬೋದು, ಇದು ಗೌನಿಗೆ ಅಷ್ಟು ಮ್ಯಾಚ್ ಆಗಲ್ಲ. ಇಲ್ಲ, ಬಟ್ ನಂಗೆ ತುಂಬಾ ಇಷ್ಟ, ನಂಗೆ ಇದೇ ಬೇಕು. ಇದೇ ಬೇಕಾ? ಓಕೆ, ಇದೇ ಬೇಕಂದ್ರೆ ಮಾಡೋಣ, ಪ್ರಾಬ್ಲಮ್ ಏನಿಲ್ಲ. ಬಟ್ ಅಷ್ಟೊಂದು ಸೂಟ್ ಆಗಲ್ಲ ಅಂತ ಅನ್ಸುತ್ತೆ. ಇದ್ರಲ್ಲಿ ಬೇಕಾದ್ರೆ ಸ್ವಲ್ಪ ವೇರಿಯೇಷನ್ಸ್ ಮಾಡೋಣ. ಬಿಕಾಸ್ ಏನಾಗುತ್ತೆ ಗೊತ್ತಾ, ಇದು ಗೌನ್ ಅಂತ ಹೇಳಿದಾಗ ಇದು ಸ್ವಲ್ಪ ಟ್ರೆಡಿಷನಲ್ ಬಂದ್ಬಿಡುತ್ತೆ, ಇಂಡೋ ವೆಸ್ಟರ್ನ್ ಸ್ಟೈಲ್ ಬಂದ್ಬಿಡುತ್ತೆ. ಸೊ ಅದನ್ನ ನಾವೇನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ತ್ರಿಬಲ್ ಟಾಂಗ್ಸ್ ಇಲ್ಲ ಕರ್ಲ್ಸ್ ನ ಯೂಸ್ ಮಾಡ್ಕೊಂಡು, ಸೊ ಇಲ್ಲೊಂದ್ ಸ್ವಲ್ಪ ಮೆಸ್ ಮಾಡ್ಕೊಂಡು ಬ್ಯಾಕ್ ಸೈಡ್ ಈ ಹೇರ್ ಸ್ಟೈಲ್ ನ ಮಾಡಿದ್ರೆ ಚೆನ್ನಾಗಿ ಅನ್ಸುತ್ತೆ. ಓಕೆ, ಬಟ್ ನನ್ನ ಹೇರ್ಸ್ ತುಂಬಾ ಕಡಿಮೆ ಇದೆ. ಬಟ್ ನಂಗೆ ಹೆಂಗ್ ಬೇಕು ಅಂದ್ರೆ ವಾಲ್ಯೂ ತುಂಬಾ ಜಾಸ್ತಿ ಬೇಕು, ಜಾಸ್ತಿ ಕಾಣಿಸ್ಬೇಕು ಹೇರ್ಸ್, ಆ ತರ ಬೇಕು. ಓಕೆ, ನಿಮ್ಗೆ ಆ ತರ ಕಾಣಿಸ್ಬೇಕಂದ್ರೆ ನಾನು ಹೇರ್ ಎಕ್ಸ್ಟೆನ್ಷನ್ 2 ಯೂಸ್ ಮಾಡ್ಬೇಕಾಗುತ್ತೆ.
ಬಟ್ ನಂಗೆ ಹೇರ್ ಎಕ್ಸ್ಟೆನ್ಷನ್ ಯೂಸ್ ಮಾಡೋದು ಅಷ್ಟೊಂದು ಇಷ್ಟ ಇಲ್ಲ ಆಗಲ್ಲ. ನಿಮ್ಗೆ ಏನ್ ಗೊತ್ತೇನಪ್ಪ, ಆಪ್ಷನ್ ಇದ್ರೆ ನಾವು ಮಾಡ್ಬೋದು ಮ್ಯಾಕ್ಸಿಮಮ್. ಬಿಕಾಸ್ ನಿಮ್ಗೆ ಆಪ್ಷನ್ ಇಲ್ಲ, ಯಾಕಂದ್ರೆ ನಿಮ್ದು ಹೇರ್ ಲೆಂತ್ ತುಂಬಾ, ವಾಲ್ಯೂಮ್ ಕೂಡ ತುಂಬಾ ಕಮ್ಮಿ ಇದೆ, ಹೇರ್ ಲೆಂತ್ ಕೂಡ ಕಮ್ಮಿ ಇದೆ. ಈ ತರ ಔಟ್ಪುಟ್ ಕೊಡೋಕೆ ತುಂಬಾ ಕಷ್ಟ ಆಗುತ್ತೆ ನಿಮ್ಗೆ ಹೇರ್ಗೆ. ಆಮೇಲೆ ನೀವೇ ನೋಡ್ಬೋದು, ಕಲರ್ ನೋಡಿ, ನಿಮ್ಮ ಹೇರ್ ಕಲರ್ಗೂ ಈ ಹೇರ್ ಕಲರ್ಗೂ ತುಂಬಾ ಡಿಫ್ರೆನ್ಸಿಯೇಷನ್ ಇದೆ, ಹೌದಲ್ವಾ? ಸೊ ದಟ್ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಎಕ್ಸ್ಟೆನ್ಷನ್ ಏನಕ್ಕೆ ಆಪ್ಷನ್ಗೆ ಹೋಗ್ಬೋದು ಅಂದ್ರೆ, ಒಂದು ನಿಮ್ಗೆ ಇದೇ ತರ ಎಕ್ಸಾಕ್ಟ್ ಆಗಿ ಬೇಕು ಅಂತ ಹೇಳಿದ್ರೆ ಒಂದು ಹೇರ್ ಕಲರ್ ಮಾಡಿಸ್ಬೇಕಾಗತ್ತೆ. ಇದರಲ್ಲಿ ಚಾಕ್ಲೇಟ್ ಕಲರ್ ಇದೆ ಹೇರ್. ಓಕೆ, ಹೇರ್ ಥಿಂಗ್ ಏನಂತ ಹೇಳಿದ್ರೆ 2 ಹೇರ್ ಎಕ್ಸ್ಟೆನ್ಷನ್ ಯೂಸ್ ಮಾಡಲೇಬೇಕಾಗುತ್ತೆ ಇದೇ ತರ ಬೌನ್ಸಿನೆಸ್ ವಾಲ್ಯೂಮ್ ಬೇಕು ಅಂದ್ರೆ. ಇಲ್ಲ ಇದ್ರಲ್ಲಿ ವಾಲ್ಯೂಮ್ಗೆ ನೀವೇನಾದ್ರೂ ಓಕೆ ನಾನು ಮ್ಯಾನೇಜ್ ಮಾಡ್ತೀನಿ, ನನ್ನ ವಾಲ್ಯೂಮ್ ಒಂಚೂರು ಕಮ್ಮಿ ಆದರೂ ಪರವಾಗಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡ್ಬೋದು ಅಂದರೆ ಒಂದು ಹೇರ್ ಎಕ್ಸ್ಟೆನ್ಷನ್ ಯೂಸ್ ಮಾಡು. ಒಂದು ಹಾಕಿದ್ರೆ ನಿಮ್ಗೆ ಅಷ್ಟೊಂದು ವೆಯ್ಟ್ ಅನ್ಸಲ್ಲ, ಬಟ್ 2 ಹಾಕಿದ್ರೆ ಅಫ್ಕೋರ್ಸ್ ಸ್ವಲ್ಪ ವೆಯ್ಟ್ ಆಗೇ ಆಗುತ್ತೆ. ನಿಮ್ಗೆ ಈ ಔಟ್ಪುಟ್ ಬೇಕಂದ್ರೆ ನೀವೇ ಕಾಂಪ್ರಮೈಸ್ ಆಗಲೇಬೇಕಾಗುತ್ತೆ. ಓಕೆ, ಬಟ್ ಇದು ಬೆಟರ್ ಗೋ ಫಾರ್ 2 ಎಕ್ಸ್ಟೆನ್ಷನ್. 2 ಹೇರ್ ಎಕ್ಸ್ಟೆನ್ಷನ್ಗೆ ಹೋಗಿ, ಬೇಕಾದ್ರೆ ಕಲರ್ ಬಂದು ಇದೇ ಥರ ಕಲರ್ ಕೂಡ ಅವೈಲೇಬಲ್ ಇದೆ ನಮ್ಮಲ್ಲಿ. ಇಲ್ಲ ಒಂದು ಸ್ವಲ್ಪ ಗೋಲ್ಡನ್ ಇಶ್ ಹೋಗೋಣ ಅಂದರೆ ಗೋಲ್ಡನ್ ಇಶ್ಯೂ ಇದೆ. ನಿಮ್ಗೆ ಯಾವ ಕಲರ್ ನಮ್ಮ ಹತ್ರ 2 ತಂದಿರ್ತೀವಿ ನಾವು ಇವೆಂಟಿಗೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಪಿಕ್ ಮಾಡ್ಕೊ. ಓಕೆ, ಪ್ರೈಸ್ ಎಷ್ಟು? ಇದು ನಮ್ದು ಕಂಪ್ಲೀಟ್ ಪ್ಯಾಕೇಜ್ ಬರುತ್ತಪ್ಪ. ಇಲ್ಲ ನಿಮ್ ಪರ್ಟಿಕ್ಯುಲರ್ ಹೇರ್ ಸ್ಟೈಲ್ ಅಂದ್ರೆ ಬೇರೆ ತರ, ಜಸ್ಟ್ ಹೇರ್ ಸ್ಟೈಲ್ ಮಾತ್ರ ಬೇಕು. ಪರ್ಟಿಕ್ಯುಲರ್ ಹೇರ್ ಸ್ಟೈಲ್ ಅಂದ್ರೆ ಇದಕ್ಕೆ ವಿತ್ ಪ್ರಿಪರೇಷನ್ ಹೇರ್ ಎಕ್ಸ್ಟೆನ್ಷನ್ ಅಂದ್ರೆ ಇಟ್ ಕಾಸ್ಟ್ ಅರೌಂಡ್ 4,000 ಇಂದ 4.5 ವರ್ಗು ಆಗುತ್ತೆ ನಿಮ್ಗೆ. ಬಿಕಾಸ್ 2 ಎಕ್ಸ್ಟೆನ್ಷನ್ ಯೂಸ್ ಮಾಡಬೇಕಾಗತ್ತೆ, ಆಮೇಲಿಂದ ಕಂಪ್ಲೀಟ್ ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ. ನಿಮ್ದು ಕೂಡ ವಾಲ್ಯೂಮ್ ತುಂಬಾ ಕಮ್ಮಿ ಇದೆ. ಸೊ ನಾವು ಅದನ್ನ ವಾಲ್ಯೂಮೈಸ್ಡ್ ಮಾಡಿಕೊಂಡು ಪ್ರಿಪ್ರೇಷನ್ ಮಾಡಿಕೊಂಡು ಆಮೇಲಿಂದ 2 ಎಕ್ಸ್ಟೆನ್ಷನ್ ಯೂಸ್ ಮಾಡಬೇಕಾಗಿರೋದ್ರಿಂದ ಅರೌಂಡ್ 4,000 ಇಂದ 4,500 ರೂಪೀಸ್ ಆಗೇ ಆಗುತ್ತೆ. ಓಕೆ ಮ್ಯಾಮ್, ಡಿಸ್ಕೌಂಟ್ ಏನಿಲ್ವಾ ಮ್ಯಾಮ್? ಡಿಸ್ಕೌಂಟ್ ಅಂತ ಹೇಳಿದ್ರೆ ಬೇಕಾದ್ರೆ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ, ಇದು ಆಕ್ಸೆಸರೀಸ್ನ ನಾವು ಕಾಂಪ್ಲಿಮೆಂಟರಿ ಆಗಿ ಕೊಡ್ಬೋದು. ಇದರಲ್ಲಿ ಒರಿಜಿನಲ್ ಫ್ಲವರ್ಸ್ ಇದೆ, ಬೇಕಾದ್ರೆ ಒರಿಜಿನಲ್ ಫ್ಲವರ್ಸ್ನ ಇಟ್ಕೊತೀನಿ ಅಂದರೆ ಇಟ್ಕೋಬೋದು, ಇಲ್ಲ ಆರ್ಟಿಫಿಷಿಯಲ್ ಇಟ್ಕೊಡಿ ಮ್ಯಾಮ್ ನಂಗೆ ಗೌನಿಂಗ್ ಮ್ಯಾಚ್ ಆಗೋ ಅಂಥದ್ದು ಅಂದರೆ ಮಾಡ್ಕೊಡ್ಬೋದು. ಬಿಕಾಸ್ ಕಂಪ್ಲೀಟ್ ಪ್ಯಾಕೇಜ್ ತೊಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕಾಂಪ್ಲಿಮೆಂಟ್ರಿ ಆಗಿ ಐದರ್ ಗ್ರೂಮ್ ಮೇಕಪ್ 2 times or 3 times ಅಷ್ಟೆಲ್ಲ ಕೇಳ್ತಿರೋದ್ರಿಂದ ನಾವೇನು ಹೇಳ್ತಾ ಇರೋದು, ಕಾಂಪ್ಲಿಮೆಂಟ್ರಿ ಆಗಿ ಅಂತ ಏನು ಕೊಡೋಕ್ಕಾಗಲ್ಲ, ಇಲ್ಲಾಂದರೆ ಒಂದು ಆಕ್ಸೆಸರೀಸ್ ಏನಾದರೂ ಪ್ರೊವೈಡ್ ಮಾಡ್ಬೋದು ಅಷ್ಟೇ, ಅಷ್ಟು ಮಾಡ್ಬೋದು. ಬಟ್ ಪ್ರೈಸ್ ವೈಸಲ್ಲಿ ನಾವೇನು ಕಮ್ಮಿ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಮಗೂ ಕೂಡ ಹಾರ್ಡ್ಲಿ ಇಟ್ ಟೇಕ್ಸ್ 1 hour ಟೈಮ್. ಸಿಂಗಲ್ ಎಕ್ಸ್ಟೆನ್ಷನ್ ಹಾಕಿ ಮಾಡ್ಬೋದಲ್ವಾ? ಬಟ್ ಇವ್ರು ಕೇಳ್ತಿರೋ ಥರ ಬೌನ್ಸಿನೆಸ್ ಬರಲ್ವಲ್ಲ. ಅಲ್ಲ, ಈ ಒಂದೊಂದು ಎಕ್ಸ್ಟೆನ್ಷನ್ ಒಬ್ಬೊಬ್ರು ದಪ್ಪ ತಗೋಬರ್ತಲ್ಲ, ಆ ತರ ನೀವು ದಪ್ಪ ತಗೋಬಂದ ಒಂದೇ ಸೈಡ್ ದಪ್ಪ ಹಾಕೋದ್ರಿಂದ ಮೇಲ್ಗಡೆ ಮಾತ್ರ ದಪ್ಪ ಆಗತ್ತೆ, ಕೆಳಗಡೆ ದಪ್ಪ ಆಗಲ್ವಲ್ಲ. ಲೆಂತ್ ಏನಿಲ್ಲ, ಎಷ್ಟಿರುತ್ತೆ ಅಷ್ಟೇ ಸಾಕು ನಮ್ಗೆ. ಅಲ್ಲ, ಲೆಂತ್ ಬಗ್ಗೆ ಮಾತಾಡ್ತಿಲ್ಲ ನಾನು, ವಾಲ್ಯೂಮ್ ಬಗ್ಗೆ ಮಾತಾಡ್ತಾ ಇರೋದು. ಅವ್ರಿಗೆ ಹೇಳ್ತಾ ಇರೋದು ಬೌನ್ಸಿನೆಸ್ ಬೇಕಂತ. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಮೇಲ್ಗಡೆ ಮಾತ್ರ ಈಗ ನೀವು ಹೇಳ್ದಂಗೆ ನಾನು ತುಂಬಾ ವಾಲ್ಯೂಮ್ ಇರತ್ತಂದ್ರೆ ಒಂದ್ ಸೈಡ್ ಮಾತ್ರ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಕೆಳಗಡೆ ವಾಲ್ಯೂಮ್ ಇರೋದಿಲ್ಲ, ಕೆಳಗಡೆ ತುಂಬಾ ತಿನ್ನೋದು. ಈಕ್ವಲ್ ಆಗಿ ಹಾಕಿದ್ರು ಇವ್ರಿಗೆ ಬೌನ್ಸಿನೆಸ್ ಬೇಕಲ್ಲ. ಸಿ ಇವ್ರದ್ದು ವಾಲ್ಯೂಮ್ ನೋಡಿ, ಇಲ್ಲೂ ದಪ್ಪ ಇದೆ, ಮೇಲ್ಗಡೆನೂ ದಪ್ಪ ಇದೆ. ಅವಾಗ ನಾನು ಅವ್ರಿಗೆ ಬೇಕಾಗಿರೋ ವಾಲ್ಯೂಮ್ 2 ಎಕ್ಸ್ಟೆನ್ಷನ್ ಯೂಸ್ ಮಾಡಲೇಬೇಕಾಗುತ್ತೆ. ಸಿಂಗಲ್ ಹಾಕಿದ್ರೆ ಈ ತರ ಲುಕ್ ಇಂಪಾಸಿಬಲ್ ಕೊಡಕ್ಕೆ. ಸೊ 2 ಎಕ್ಸ್ಟೆನ್ಷನ್ ಬೇಕಾಗತ್ತೆ. ಅದ್ರ ಜೊತೆ ನಿಮ್ಗೆ ಒಂದೇ ಹೇರ್ ಸ್ಟೈಲು ನಿಮ್ದು ಮತ್ತೆ ನಿಮ್ಮ ಫ್ರೆಂಡ್ 2 ಹೇರ್ ಸ್ಟೈಲ್ ಅಂದಾಗ ನೀವು ಸಪ್ರೇಟ್ ಆಗಿ ನಮ್ಗೆ ಅಲಯನ್ಸಸ್ ಕೂಡ ಪೇ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಬ್ಯಾಂಗ್ಳೂರ್ ಲೊಕೇಶನ್ ಆಗಿರೋದ್ರಿಂದ ಅಲಯನ್ಸಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಅಲಯನ್ಸಸ್ ಏನೇ ಅಂದ್ರೂ ಅಲಯನ್ಸಸ್ ಪೇ ಮಾಡ್ಕೋಬೇಕಾಗುತ್ತೆ. ಹೌದು, ಏನಿರುತ್ತೆ, ಯಾಕಂದ್ರೆ ಕಂಪ್ಲೀಟ್ ಪ್ಯಾಕೇಜ್ ತಗೊಂಡಿದ್ರೆ ಬೇಕಾದ್ರೆ ಏನಾದ್ರೂ ವೇರಿಯೇಷನ್ಸ್ ಮಾಡ್ಬೋದಾಗಿತ್ತು. ಯೂಶಲಿ ನಾವು ಬಸ್ಸಸ್ ಅಲ್ಲಿ ಬರಲ್ಲ, ಯಾಕಂದ್ರೆ ಬಸ್ಸಸ್ ಅಲ್ಲಿ ಬರಂಗಿದ್ರೆ ಒಂಥರ ಆಗ್ತಿತ್ತು. ನಾವು ಯೂಶಲಿ ಪರ್ಸನಲ್ ವೆಹಿಕಲ್ಸ್ ಅಲ್ಲೇ ಬರೋದು, ಸೊ ದಟ್ ನಾವು ಬಸ್ಸಸ್ ಅಲ್ಲಿ ಬರೋದು ಇಲ್ಲ. ಅಷ್ಟು ಕಮ್ಮಿ ಸಾರಿ ಆಗೋದೇ ಇಲ್ಲ. ಇದು ನಿಮಗೆ ಓಕೆ, ನಿಮಗೆ 2,000 ಬಡ್ಜೆಟ್ ಇದೆ ಅಂದರೆ ನಾನು ಯೂಶಲಿ ಓಕೆ ಬೇಕಾದ್ರೆ ನಾನು ಮಾಡ್ಕೊಡ್ಬೋದು. ವಿತೌಟ್ ಪ್ರಿಪ್ರೇಷನ್ ಇರುತ್ತೆ, ಎಕ್ಸ್ಟೆನ್ಷನ್ಸ್ ಇರಲ್ಲ, ಏನು ಇರಲ್ಲ. ಸೊ ಬೌನ್ಸಿನೆಸ್ ಏನು ಬರಲ್ಲ, ಜಸ್ಟ್ ಇವ್ರದ್ದು ಹೆಂಗಿದೆ ಫ್ಲಾಟ್ ಲುಕ್ ಹಾಗೆ ಇರುತ್ತೆ. ಸೊ ಒಂದು ಎಕ್ಸ್ಟೆನ್ಷನ್ ನಾನು ಫಿಕ್ಸ್ ಮಾಡಿ ಮಾಡ್ಕೊಡ್ಬೋದು. ಈ ಫಿನಿಶಿಂಗ್ ಬರಲ್ಲ. ಈಗ ರೈಟ್ ನಾವು ಅವ್ರ ಫ್ರಂಟ್ ಅಲ್ಲಿ ಹೇಗೆ ಕಾಣಿಸ್ತದೆ ಹಂಗೆ ಕಾಣಿಸ್ತದೆ, ಬ್ಯಾಕ್ ಸೈಡ್ ಬ್ರೈಟ್ ಬರುತ್ತೆ. ಅವ್ರ ಬ್ರೈಡಲ್ ಹೇರ್ ಸ್ಟೈಲ್ ತರ ಎಕ್ಸ್ಪೆಕ್ಟೇಷನ್ಸ್ ಆ ಬಜೆಟ್ ಅಲ್ಲಿ ಇಟ್ಕೊಳಕ್ಕಾಗಲ್ಲ, ಯಾಕೆಂದ್ರೆ ಅವ್ರದ್ದು ಬಿಗ್ ಡೇ ಆಗಿರುತ್ತೆ. ಸೊ ಬ್ರೈಡಲ್ ಲುಕ್ ಆಗಿರುತ್ತೆ, ಬೆಟರ್ ಅವ್ರ ಪ್ರಿಪ್ರೇಷನ್ಸ್. ಯಾಕೆಂದ್ರೆ ಈಗ ನೀವು ಕಾಂಪ್ರಮೈಸ್ ಆಗ್ಬಿಟ್ರೆ ಅಮೌಂಟ್ ಏನೋ ಒಂದ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಈಗೇನೋ ಇದು ಮಾಡ್ಕೊಂಡ್ಬಿಟ್ರೆ ಆಮೇಲೆ ಲೈಫ್ ಟೈಮ್ ನೀವು ಆ ಪಿಕ್ಚರ್ಸ್ ನೋಡ್ಬೇಕಾದ್ರೆ ನಿಮ್ಗೆ ರಿಗ್ರೆಟ್ ಸ್ಟಾರ್ಟ್ ಆಗುತ್ತೆ. ಸೇ ಐದರ್ ನೀವು ಬೆಟರ್ ಗೋ ಫಾರ್ ಕಂಪ್ಲೀಟ್ ಪ್ಯಾಕೇಜ್. ಕಂಪ್ಲೀಟ್ ಪ್ಯಾಕೇಜ್ ಅಂದ್ರೆ ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಡ್ರಾಪಿಂಗ್, ಅಮೃತ. ಸೊ ಎಲ್ಲಾನು ಕಂಪ್ಲೀಟ್ ಪ್ಯಾಕೇಜಿಗೆ ಹೋದ್ರೆ ನಿಮ್ಗೆ ಅವಾಗ ಒಂದು ಸ್ವಲ್ಪ ವೇರಿಯೇಷನ್ಸ್ ಆಗ್ಬೋದು, ಕಮ್ಮಿ ಏನಾಗುತ್ತೆ. ಅವಾಗ ನಿಮಗೆ ಇದಾಗುತ್ತೆ. ನೀವು ಬರೀ ಹೇರ್ ಸ್ಟೈಲ್ ಮಾತ್ರ ಕೇಳ್ತಾ ಇದ್ರಲ್ಲ, ಈಗ ಅಷ್ಟಾಗೆ ಆಗುತ್ತೆ.
ಬೇಕಾದ್ರೆ ನೀವು ಮನೇಲಿ ಒಂದ್ಸಲಿ ಮಾತಾಡಿ ಒಂದ್ಸಲಿ ಇನ್ಫಾರ್ಮ್ ಮಾಡ್ತೀನಿ ಅಂದ್ರೆ ದಟ್ಸ್ ಆಲ್ಸೋ ಫೈನ್, ಪ್ರಾಬ್ಲಮ್ ಏನಿಲ್ಲ. ಬೇಕಾದ್ರೆ ನೀವು ಮನೇಲಿ ಒಂದ್ಸಲಿ ಅದೇ ಡಿಸ್ಕಷನ್ ಮ್ಯಾಮ್ ಮಾಡಿ ಸ್ವಲ್ಪ inform ಮಾಡಿ. ಪ್ರೈಸು ಇಲ್ಲ ಕಡಿಮೆ ಪ್ರೈಸ್ ಅಲ್ಲಿ ಏನು ಕಮ್ಮಿ ಮಾಡಕ್ ಆಗಲ್ಲ, ಬಿಕಾಸ್ ವರ್ಕ್ ಕೂಡ ಹಾಗೆ ಇರುತ್ತೆ. ವರ್ಕಲ್ಲಿ ಕಾಂಪ್ರಮೈಸ್ ಆಗಲ್ಲ ಅಲ್ಲ, ವರ್ಕಲ್ಲಿ ಕಾಂಪ್ರಮೈಸ್ ಆಗಲ್ಲ, ಕಾಂಪ್ರಮೈಸ್ ಆಗಲ್ಲ. ನೀವು ಏನು 100% ತೋರಿಸಿರ್ತೀರೋ ಅಟ್ಲೀಸ್ಟ್ 90% ಆದ್ರೂ ಔಟ್ಪುಟ್ ಕೊಡ್ತೀವಿ ನಾವು. ನೀವು ಬೇಕಾದ್ರೆ ಒಂದ್ಸಲಿ ಮನೆ ಡಿಸ್ಕಷನ್ ಮಾಡಿ ಆಮೇಲೆ ಹೇಳಿ, ತೊಂದರೆ ಏನಿಲ್ಲ. ಈ ಬೇಬಿ ಹೇರ್ಸ್ ಎಲ್ಲ ಕವರ್ ಆಗ್ಬೇಕು ಶೂ ಕಂಪ್ಲೀಟ್ಲಿ ನಮ್ಗೆ ಆಗುತ್ತೆ. ನಿಮ್ಗೆ ಹೆಂಗೆ ನನ್ಗೆ ಏನು ಪ್ಯಾಕೇಜ್ ಹೇಳಿದೆ 4500 ಏನು ಹೇಳಿದೆ ಪ್ಯಾಕೇಜ್, ಅದು ಕಂಪ್ಲೀಟ್ಲಿ ಮತ್ತೆ ಇಲ್ಲೂ ವಾಲ್ಯೂಮ್ ಬರಬೇಕು ಕಂಪ್ಲೀಟ್ ಹೇರ್ ವಾಲ್ಯೂಮ್ ಬರುತ್ತೆ. ಅದಕ್ಕೆ ವಾಲ್ಯೂಮೈಸ್ ಸ್ಪೇಸ್ ಅಂತಾನೆ ಬರುತ್ತೆ, ಅದನ್ನ ಯೂಸ್ ಮಾಡಿ ನಾವು ಮಾಡೋದ್ರಿಂದ ಕಂಪ್ಲೀಟಾಗಿ ವಾಲ್ಯೂಮ್ ಬರುತ್ತೆ. ನೋ ವರೀಸ್, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಂಥದ್ದಿಲ್ಲ. ನಿಮಗೆ ಬೌನ್ಸಿನೆಸ್ ಮ್ಯಾಕ್ಸಿಮಮ್ ಏನು ಕೊಡೋಕೆ ಸಾಧ್ಯನೋ ಅಷ್ಟು ನಾವು ಕೊಟ್ಕೋಬೋದು. ಬಟ್ ಬೇಸಿಕಲ್ಲಿ ಹೋಗ್ತೀನಿ ನೀವು ಅರೌಂಡ್ 2000 ಅಂದರೆ ಇಟ್ಸ್ ನಾಟ್ ಪಾಸಿಬಲ್. ನಾನು ಅಂತಲ್ಲ, ಯಾರೂ ಕೂಡ ನೋಡಿ ಒಂಚೂರು ಚೆನ್ನಾಗಿ ಮಾಡ್ಕೊಡಕ್ ಆಗಲ್ವಾ ಆ ಪ್ರೈಸ್ ಅಲ್ಲ, ಹಾ ಮ್ಯಾಮ್. ಬೌನ್ಸಿನೆಸ್ಸೇ ಬರಲ್ಲ. ಫ್ಲಾಟ್ ಲುಕ್ಕಲ್ಲಿ ಆದರೆ ಓಕೆ ಮಾಡೋಣ, ತೊಂದರೆ ಏನಿಲ್ಲ. ಬಟ್ ಇದನ್ನ ಅವಾಗ ರೆಫರೆನ್ಸ್ ಆಗಿ ಮಾತ್ರ ಬ್ಯಾಕಲ್ಲಿ ಅವಾಗ ಫ್ಲಾಟ್ ಆಗೇ ಆಗುತ್ತಲ್ಲಪ್ಪ. ಹೇರ್ ಎಕ್ಸ್ಟೆನ್ಷನ್ ಫಿಕ್ಸಿಂಗ್ ಮಾಡಿದ್ರೆ ಜಾರ್ಕೊಂಡು ಹೋಗುತ್ತಲ್ಲ ಅವ್ರಿಗೆ. 2 ಹೇರ್ ಎಕ್ಸ್ಟೆನ್ಷನ್ ಒಂದಲ್ಲ, ಏನೋ ಒಂದಾಗಿದ್ರೆ ಓಕೆ ನೀವು ಹೇಳ್ದಂಗೆ ಮಾಡೋಣ ಅನ್ಬೋದಾಗಿತ್ತು. ಬಟ್ 2 ಹೇರ್ ಎಕ್ಸ್ಟೆನ್ಷನ್ ಅಲ್ಲ. ಹಾರ್ಟ್ ಸ್ಪ್ರೇ ಹೊಡೆದು ಪ್ರಾಕ್ಟಿಕಲ್ ಆಗಿ ಹೇಳಕ್ ಚಂದ, ನೋಡಕ್ ಚಂದ, ಮಾಡ್ಬೇಕಾದ್ರೆ ಅದು ರಿಯಾಲಿಟಿ ಅರ್ಥ ಆಗೋದು. ಯಾಕೆಂದ್ರೆ ಎಲ್ಲ ವಿಡಿಯೋಸನ್ನು ನೋಡ್ದಂಗೆಲ್ಲ ನಿಮಗೆ ಮಾಡೋಕ್ಕಾಗಲ್ಲ ಲೈವಲ್ಲಿ. ನಿಮ್ಮ ಹೇರ್ ಟೆಕ್ಸ್ಚರ್ ಹೇಗಿರುತ್ತೋ ಅದನ್ನ ನೋಡ್ಕೊಂಡೆ ನಾವು ವರ್ಕ್ ಮಾಡಬೇಕಾಗುತ್ತೆ. ಅದು ತುಂಬ ಇಂಪಾರ್ಟೆಂಟ್. ಆಮೇಲೆ ಕಿತ್ಕೊಂಬಂತು ಬಿಚ್ಕೊಂಬಂತು ಅಂತ ಹೇಳಿದ್ರೆ ಆಮೇಲೆ ನಮ್ಮನ್ನು ಬ್ಲೇಮ್ ಮಾಡಿ, ಓಕೆ ನೀವು ಹೇಳ್ದಂಗೆ ನಾನು ಹಾರ್ಟ್ ಸ್ಪ್ರೇ ಹೊಡೆದ್ಬಿಟ್ಟು ಮಾಡ್ತೀನಿ, ಬಿಚ್ಕೊಂಡು ಬಂತು ಇಲ್ಲ ಅದು ಓಪನ್ ಆಯ್ತಂದ್ರೆ ನನ್ನನ್ನು ಕೇಳೋಂಗಿಲ್ಲ.